ಎಲ್ರಿಗೂ ನಮಸ್ಕಾರ. ಮುಗಿಲ ಧ್ವನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯನ್ನು ನೀಡಲಿ ಎಂದು ರಾಘವೇಂದ್ರ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಕೃಪೆ ಎಲ್ಲ ವೀಕ್ಷಕರ ಮೇಲೆ ಇರಲಿ. ಇವತ್ತು ಒಂದು ಒಳ್ಳೆ ವಿಶೇಷದ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇದು ತುಂಬ ಆರೋಗ್ಯಕ್ಕೆ ತುಂಬ ಮುಖ್ಯವಾದ ಒಂದು ಏಕೆ ಅಂದರೆ ನಮ್ಮ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಪ್ರತಿಯೊಬ್ಬರಿಗೂ ಇದು ತುಂಬ ಉಪಯೋಗ ಆಗುವಂಥ ಒಂದು ಒಳ್ಳೆ ಟಿಪ್ಸು. ಯಾಕೆಂದರೆ ಇವಾಗೆಲ್ಲ ತುಂಬ ಕಾಯಿಲೆಗಳಿಂದ ನಾವು ನರಳ್ತಾ ಇದ್ದೀವಿ. ಅವೆಲ್ಲ ಕಾಯಿಲೆಗಳನ್ನ ನಾವು 99% ಕೂಡ ಮನೆ ಮದ್ದುಗಳಿಂದನೇ ನಾವು ಕಮ್ಮಿ ಮಾಡ್ಕೋಬೋದು. ಹಂಗಾಗಿ ನಾನು ಒಂದು ಒಳ್ಳೆ ಟಿಪ್ಸ್ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ನೋಡಿ, ನಾನು ಇದು ಚಿತ್ರ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಏನಿರ್ಬೋದು ಅಂತೇಳಿ. ಒಣ ದ್ರಾಕ್ಷಿಯನ್ನು ನೈಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಇದರ ನೀರು ಕೂಡ ಕುಡಿಬೇಕು. ಇದರ ನೀರು ಮತ್ತು ಹಣ್ಣು ಕೂಡ ತಿನ್ನಬೇಕು. ಇದು ನಾವು ಕರೆ ದ್ರಾಕ್ಷಿನ ತಗೋಬೇಕಾದ್ರೆ ವಿತ್ ಸೀಡ್ಸ್ ಇರೋವನ್ನ ತಗೋಬೇಕು, ಪರ್ಚೇಸ್ ಮಾಡಬೇಕು. ನಾವು ಏನಾದರೂ ಕರೆ ದ್ರಾಕ್ಷಿ ತೊಗೊತಿದ್ವಿ, ಕುಡಿತಾ ಇದ್ವಿ ನೀರಲ್ಲಿ ನೆನೆಹಾಕ್ಕೊಂಡ್ಬಿಟ್ಟು ಅಂತಂದರೆ ನಾವೇನು ಮಾಡಬೇಕಂದ್ರೆ ಆ ಬೀಜ ಇರೋಂಥ ದ್ರಾಕ್ಷಿನೇ ತಂದುಬಿಟ್ಟು ರಾತ್ರಿ ನೆನೆಹಾಕ್ಬಿಟ್ಟು ಬೆಳಿಗ್ಗೆ ಹಾಳೊಟ್ಟಿಗೆ ಇದನ್ನು ನೀರನ್ನ ಕುಡಿಬೇಕು. ತುಂಬ ಪ್ರಯೋಜನಗಳಿದೆ. ಅದರಲ್ಲಿ ಒಂದು 4-5 ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇದಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರ್ ಅಂತ ಬರುತ್ತೆ. ಸ್ತನ ಕ್ಯಾನ್ಸರ್ನ ನಿವಾರಣೆ ಮಾಡುವ ಶಕ್ತಿ ಇದಕ್ಕಿದೆ. ಮತ್ತು ಮೆದುಳಿಗೆ ತುಂಬ ನಮಗೆ ಪ್ರೆಷರ್ ಆಗ್ತಾ ಇದೆ, ತುಂಬ ನಮಗೆ ನೋವಾಗ್ತಾ ಇದೆ, ಹಿಂದ್ಗಡೆ ತಲೆ ಹೊಡ್ತಾ ಬರ್ತಾ ಇದೆ, ಏನಾದರೂ ನಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂತ ಅಂದಾಗ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಮಗೇನಾದರೂ ಹೆಣ್ಮಕ್ಳಿಗೆ ಬಿಳಿ ಮುಟ್ಟು ಜಾಸ್ತಿ ಆಗ್ತಾ ಇದೆ, ನಮಗೆ ಗರ್ಭಕೋಶದಲ್ಲಿ ಏನಾದರೂ ತುಂಬ ತೊಂದರೆ ಇದೆ ಅಂತಂದಾಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ರಕ್ತದೊತ್ತಡ, ಹೃದಯದಲ್ಲಿ ಏನಾದರೂ ನಮಗೆ ನರಗಳು ವೀಕ್ ಇದ್ದರೆ, ಹೃದಯದ ಸಮಸ್ಯೆ ಇದ್ದರೆ, ಹೃದಯದಲ್ಲಿ ಏನಾದರೂ ತುಂಬ ತೊಂದರೆ ಇದ್ದರೆ ಕೂಡ ಇದು 99% ಕಮ್ಮಿ ಮಾಡೋ ಶಕ್ತಿ ಈ ಒಣ ದ್ರಾಕ್ಷಿಗಿದೆ. ಸೊ ಹಂಗಾಗಿ ಇದನ್ನು ದಯವಿಟ್ಟು ನೈಟ್ ಹೊತ್ತು ನೆನೆಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ಈ ನೀರನ್ನ ಕುಡಿದು ಆರೋಗ್ಯವಾಗಿರ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿನೂ ಕೂಡ ಸೇವನೆ ಮಾಡ್ಬೋದು. ನಮ್ಮ ಮುಷ್ಟಿಯಲ್ಲಿ, ಕೈ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ನೀರಲ್ಲಿ ಹಾಕ್ಬಿಟ್ಟು ಅದನ್ನು ರಾತ್ರಿ ಫಸ್ಟ್ ಒಂದು ಸಲ ತೊಳಿಬೇಕು. ಯಾಕೆಂದರೆ ಸ್ವಲ್ಪ ಇದು ಮಾಡುವಾಗ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಕೆಡಬಾರ್ದು ಅಂತೇಳಿ. ಸೊ ಹಂಗಾಗಿ ಅದನ್ನು ಒಂದು 2-3 ಸಲ ನೀರಲ್ಲಿ ತೊಳೆದು ಆಮೇಲೆ ಒಳ್ಳೆ ನೀರು ಹಾಕ್ಬಿಟ್ಟು ಇದನ್ನು ನೆನೆ ಹಾಕಿ ಬೆಳಿಗ್ಗೆ ಕುಡಿಯೋದ್ರಿಂದ ತುಂಬ ಪ್ರಯೋಜನಗಳಿದ್ದಾವೆ. ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊತ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಉಪಯೋಗ ಇದೆ. ಮತ್ತು BP ಶುಗರ್ಗೆ ಇದು ತುಂಬ ಒಳ್ಳೆ ಹೇಳಿ ಮಾಡಿಸಿದಂಥ ಟಿಪ್ಸು. ಏಕೆ ಅಂತಂದರೆ ಇದರಲ್ಲಿ ಅದನ್ನು ಸ್ವಲ್ಪ ಇದು ಸ್ವೀಟ್ ಇರ್ಬೋದು, ಬಟ್ ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇದೆ. ಸೊ ಹಂಗಾಗಿ BP ಶುಗರ್ ಇರೋರು ಕೂಡ ಸ್ವಲ್ಪ ಲೈಟಾಗಿ ಇದನ್ನು ಸೇವನೆ ಮಾಡ್ಬೋದು. ನಾವು ಒಂದು ಮುಷ್ಟಿ ಹಾಕೋ ಬದಲು ಅರ್ಧ ಮುಷ್ಟಿಯಷ್ಟು ಹಾಕ್ಬಿಟ್ಟು ಒಣ ದ್ರಾಕ್ಷಿಯನ್ನು ನೀರಲ್ಲಿ ನೆನೆಯಿಟ್ಟು ನೀವು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಆರೋಗ್ಯ ಇರುತ್ತೆ ಅಂತ ಹೇಳೋಕ್ಕೆ. ಇನ್ನೊಂದು ಒಳ್ಳೆ ಟಿಪ್ಸ್ ಇದು, ತುಂಬ ಇಂಪಾರ್ಟೆಂಟ್ ಟಿಪ್ಸ್. ಸ್ಕಿನ್ನು ಕೂಡ ನೈಸ್ ಆಗುತ್ತೆ. ಸ್ಕಿನ್ನು ಕೇರ್ ಮಾಡೋಂಥ ಒಳ್ಳೆ ಟಿಪ್ಸ್ ಇದು ಅಂತಲೇ ಹೇಳ್ಬೋದು. ಏಕೆಂದರೆ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ. ಸೊ ಹಂಗಾಗಿ ಈ ಟಿಪ್ಸ್ ನಾನು ಕೂಡ ಡೈಲಿ ಫಾಲೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಆರೋಗ್ಯ 106 ವರ್ಷ ಬದುಕಿ ಬಾಳಬೇಕು ಅಂತ ಅನ್ನೋ ಆಸೆ ಇರೋರು ದಯವಿಟ್ಟು ಈ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಮುಗಿಲ ಧ್ವನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮೆಸೇಜ್ ಮಾಡಿ ಪ್ಲೀಸ್.
ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಕೂಡ ಆರೋಗ್ಯದಿಂದ ಬಾಳಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೆ ವಿಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಗಳು ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಮುಗಿಲ ಧ್ವನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಈ ವಿಡಿಯೋನ ತುಂಬ ಶೇರ್ ಮಾಡ್ತೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.